ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಎಲ್ಲರೂ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡಿ ತುಂಬ ಖುಷಿಯಾಗಿರ್ತೀರಾ ಅಲ್ವಾ? ಅಷ್ಟಿಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಮಾಡ್ತಾರೆ ದೇವ್ರನ್ನ ಮಾಡ್ತಾಳೆ ಏನೋ ಒಂದು ಮಾಡ್ತಾರೆ ಸಪೋರ್ಟ್ ಇದು ಫ್ರೈಡೇ ಬ್ಲಾಗ್ ಆಗಿರುತ್ತೆ. ನಿನ್ನೆ ನಾನು ಗೀತಕ್ಕ ಇಬ್ಬರು ಮಲ್ಲೇಶ್ವರಂಗೆ ಹೋಗಿದ್ವಿ. ಸ್ವಲ್ಪ ಸಿಲ್ವರ್ ಶಾಪ್ ಮಾಡಬೇಕು ಅಂತ ಹೇಳಿತ್ತು. ನೀವು ಕಾಮಾಕ್ಷಿ ದೀಪ ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಬೇಕು, ಸ್ವಲ್ಪ ಕಾಲ್ಗೆಜ್ ಎಲ್ಲ ತೊಗೋಬೇಕು ಅಂತ ಅಂದ್ಬಿಟ್ಟು. ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಟೆಂಪಲು ಚೆನ್ನಾಗಿರುತ್ತೆ. ಹಂಗಾಗಿ ನಮ್ಮ ಪರಿ ನಿದ್ದೆ ಮಾಡಿ ಎದ್ದಿದ್ದ. ನೋಡಿ ನಿದ್ದೆ ಹೊಸ ಫೋನಲ್ಲ ಕಾಳೆ ಫೋನ್ ಈ ಥರ ಕ್ಲಾಸ್ ನೀನು ಮೇಲೆ ಬೇಗ ಹೋಗ್ಬೋದು, ಬೇಗ ರೀಚ್ ಆಗುತ್ತೆ. ಹಾಗಾಗಿ ಕಾಮಾಕ್ಷಿ ದೀಪ ನೋಡ್ತಾ ಇದ್ದೀವಿ. ಗೀತಕ್ಕ ಆಂಟಿಕಲ್ಲಂತೂ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಈ ಬ್ಲ್ಯಾಕ್ ಕಲರ್ ಏನು ಬರುತ್ತೆ, ಗೋಲ್ಡಲ್ಲೂ ಇದೇ ಥರ ಬ್ಲ್ಯಾಕ್ ಪಾಲಿಶ್ ಬರುತ್ತೆ, ಸಿಲ್ವರಲ್ಲೂ ಬರುತ್ತೆ. ಆಂಟಿಕ್ ಬೇಕಂದರೆ ಆಂಟಿಕ್ ತೊಗೋಬೋದು, ನೀವು ವೈಟಿಗಿರೋದು ಬೇಕು ಅಂದರೆ ವೈಟಿಗಿರೋದು ತೊಗೋಬೋದು. ಬಟ್ ಆಂಟಿಕಲ್ಲಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿರುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಿರುತ್ತೆ. ಇನ್ನು ನಾವು ಲಲಿತಾ ಜ್ಯುವೆಲರ್ಸ್ಗೆ ಹೋದ್ವಿ, ಆಫರ್ ಏನಾದರೂ ಇರುತ್ತೆ ಅಂತ. ಯಾವ ಆಫರ್ ಇರಲಿಲ್ಲ, ಬಟ್ ವೇಸ್ಟೇಜ್ ಎಲ್ಲ ಏನೂ ಹಾಕಲ್ಲ. ತುಂಬಾ ಕಲೆಕ್ಷನ್ಸು ಚೆನ್ನಾಗಿತ್ತು. ಗೀತಕ್ಕ ಅದರಲ್ಲಿ ಒಂದೇನು ದೀಪ ತೊಗೊಂಡ್ರು. ಕಾಲ್ಗೆಜೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅಕ್ಕ ಅಂತ ಅಂದೆ, ಅದಕ್ಕೆ ಅದನ್ನು ಬೇಡ ಅಂತ ಹಂಗೆ ಇಟ್ಟರು. ಬಟ್ ಪ್ರೈಸ್ ಜಾಸ್ತಿ ಇದ್ರೂ ಅಲ್ಲಿ ಪ್ಯೂರಿಟಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಸ್ವಲ್ಪ 70%, 68 ಆ ಥರ ಇರುತ್ತೆ, ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ ಸರಿಯಾಗಿ ಇದ್ರ ಬಗ್ಗೆ ಎಲ್ಲ. ನಾನೇನು ಈ ದೀಪಗಳು ಸಿಲ್ವರ್ ಎಲ್ಲ ನಾನು ಅಲ್ಲಿ ತೊಗೊಳಕ್ಕೆ ಹೋಗಲ್ಲ, ಇಲ್ಲೇ ತೊಗೊತೀನಿ. ಹಂಗಾಗಿ ಗೀತಕ್ಕ ಹೋಗ್ತಿರುತ್ತಲ್ವ, ಅವ್ರಿಗೆ ಗೊತ್ತಿರುತ್ತೆ. ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ಸಿಲ್ವರಲ್ಲಿ ಎಲ್ಲ ಕಲೆಕ್ಷನ್ಸು ಇತ್ತು. ತುಂಬಾ ಇಷ್ಟ ಆಯಿತು. ಈ ದೀಪ ಇದೆಯಲ್ಲ, ಗೀತಕ್ಕಂಗೆ ತುಂಬ ಇಷ್ಟ ಆಯಿತು. ಇದ್ರ ಪ್ರೈಸ್ ಕೇಳಿದ್ರೆ ಶಾಕ್ ಆಗಿಬಿಟ್ಟೆ ನಾನಂತೂ. 35,000 40,000 ಅಂತೆ ಆ ದೀಪ, ಅಷ್ಟು ಕಾಸ್ಟ್ಲಿ ಇದೆ. ಅಕ್ಕ ಬಾರಕ್ಕ ನೀನು ಅಂತ ಅಂದ್ಬಿಟ್ಟು ಕರ್ಕೊಂಬಂದಿದ್ದಾಯಿತು. ಬೇರೆ ತಗೋತು. ಇಲ್ಲ ರಶ್ಮಿ, ನಾನು ಇದನ್ನು ತೊಗೊಬೇಕು ಅಂತ ಅಂದ್ಬಿಟ್ಟು, ಸರಿ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಂತ ಇನ್ನೊಂದು ದೀಪ ತೊಗೊಂಡು ಬಂದ್ವಿ. ಅದು ಕಡಿಮೆ ಇಲ್ಲ, ಅದು ಜಾಸ್ತಿನೇ ಪ್ರೈಸ್ ಇತ್ತು. ಬಟ್ ಗೀತಕ್ಕಂಗೆ ಅದು ತುಂಬ ಇಷ್ಟ ಆಗಿತ್ತು. ನೋಡೋಣ ನೆಕ್ಸ್ಟ್ ಟೈಮ್ ಹೋದರೆ ತೊಗೊಳ್ಳೋಣ. ನನಗೆ ಮಲ್ಲೇಶ್ವರಂಗೆ ಹೋದರೆ ಹಂಗೆ ಬರ್ತೀವ, ಇಲ್ಲಿ ಒಂಥರ ಓಡಾಡೋದೇ ಒಂದು ಚೆಂದ, ಕಣ್ಣಿಗೆ ಹಬ್ಬ. ನೋಡಿ ಇಷ್ಟು ಬಳೆ ಸೈಜ್ ನೋಡಿದೆ. ನನಗೆ ಆಂಟಿಕ್ ಬ್ಯಾಂಗಲ್ಸ್ಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಆದರೆ ನನ್ನ ಸೈಜು ನಿಜವಾಗ್ಲೂ ಸಿಗಲ್ಲ, ಅದು ಬಿದ್ದೇ ಹೋಗ್ತಾಯಿತ್ತು. ಎಷ್ಟು ಅಂಗಡಿ ನೋಡಿದ್ವಿ ಅಂದರೆ ಅದು ಆಂಟಿಕ್ಕು ಸ್ವಲ್ಪ ದಪ್ಪ ಬರುತ್ತೆ, ಮಧ್ಯೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿದೆ, ಎಲ್ಲ ಕಡೆ ನೋಡಿದ್ವಿ, ಎಲ್ಲೂ ಸಿಕ್ಕಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಮಲ್ಲೇಶ್ವರಮಲ್ಲಿ ಹೋದರೆ, ನನಗೆ ನಿಮ್ಗೆ ಗೊತ್ತೇ ಇದೆ, ನಾನು ಕಾಲೇಜ್ ಅಲ್ಲೇ ಓದಿರೋದ್ರಿಂದ ಯಾವಾಗಲೂ ಅಲ್ಲಿ ಸುತ್ತಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಮಾರ್ಕೆಟ್ ಅಂತೂ ನಾವು ಇದೇ ಜಾಗದಲ್ಲಿ ಬಸ್ ಹತ್ತುತ್ತಾ ಇದ್ದಿದ್ದು. ಇಲ್ಲಿ ಒಂದು ಹುಡುಗ ಡೆಕೋರೇಷನ್ಗೆ ತುಂಬಾ ಚೆನ್ನಾಗಿ ಗರಿಯಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದ. ಅದನ್ನು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ. ಇದು ನೋಡಿದ ತಕ್ಷಣ ವೀಡಿಯೋ ಮಾಡ್ಕೊಳ್ಳಪ್ಪ ಅಂತ ಕೇಳಿದೆ. ಮಾಡ್ಕೊಳ್ಳಿ ಅಕ್ಕ ಅಂತ ಅಂದ. ಸರಿ ಅಂತ ಅಂದ್ಬಿಟ್ಟು, ನನಗೆ ಈ ಥರದ್ದೆಲ್ಲ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ನೋಡ್ಕೊತಾ ಇದ್ದೆ ಹೆಂಗೆ ಮಾಡೋದು ಅಂತ. ಈ ಥರದ್ದೆಲ್ಲ ಕಲಿಬೇಕು ಅಂದರೆ ತುಂಬ ಇಂಟ್ರೆಸ್ಟು ನನಗೆ. ಬಟ್ ಟೈಮ್ ಸಿಗ್ತಾ ಇಲ್ಲ ಇವಾಗಷ್ಟೇ. ನನ್ನ ಮಕ್ಕಳು ದೊಡ್ಡವರಾಗಬೇಕು, ಆವಾಗ ಟೈಮ್ ಸಿಗುತ್ತೆ ಇದಕ್ಕೆಲ್ಲ. ಮುಂಚೆ ಎಲ್ಲ ಈ ಥರದ್ದೆಲ್ಲ ಸರ್ಕಸ್ ಮಾಡ್ತಿದ್ದೆ ನಾನು. ಈ ಗರಿಗಳು ತೊಗೊಂಡು, ಬಾಳೆ ಎಲೆ ತೊಗೊಂಡು ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಆಗ್ತಿಲ್ಲ. ಬಟ್ ಇವ್ನು ಮಾಡಬೇಕಾದ್ರೆ ನನಗೆ ತುಂಬಾ ಖುಷಿ ಆಯಿತು. ಎಷ್ಟು ಬೇಗ ಬೇಗ ಅಷ್ಟೆಲ್ಲ ಮಾಡ್ತಾ ತುಂಬಾ ಚೆನ್ನಾಗಿ ಮಾಡಿದ. ಒಂದು ಆರ್ಡ್ರ್ ಇತ್ತಂತೆ, ಈ ಗಣೇಶ ಫೆಸ್ಟಿವಲ್ ಅಲ್ವಾ, ಹಂಗಾಗಿ ಆರ್ಡ್ರುಗಳು ಜಾಸ್ತಿ ಬರ್ತಾ ಇರುತ್ತೆ. ಮಾಡ್ತಾಯಿದ್ದ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಇದು. ಅದಕ್ಕೆ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇದು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಇನ್ನು ಗೌರಿ ಹಬ್ಬಕ್ಕೆ ಒಂದಷ್ಟು ವೀಡಿಯೋಗಳು ನೋಡ್ತಾ ಇದ್ದೆ. ತುಂಬ ಜನ ಹೆಣ್ಮಕ್ಳು ಎಷ್ಟೊಂದು ಫೀಲ್ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಷ್ಟು ಫೀಲಿಂಗ್ಸ್ ಇರುತ್ತಾ ಹೆಣ್ಮಕ್ಳಿಗೆ. ತವ್ರ ಮನೆ, ಅಮ್ಮನ ಮನೆ, ಅಮ್ಮ ಬಂದಿಲ್ಲ, ಅಣ್ಣ ಬಂದಿಲ್ಲ, ತಮ್ಮ ಬಂದಿಲ್ಲ ಅಂತ ಅಂದ್ಬಿಟ್ಟು ನನಗೂ ಇವಾಗಲೇ ಗೊತ್ತಾಗ್ತಿರೋದು. ಬಟ್ ನೀವು ಯಾರೇ ಆಗಲಿ, ಕೆಲವೊಬ್ಬರು ಹೋಗೋದೇ ಇಲ್ಲ, ಮದುವೆ ಮಾಡಿಕೊಟ್ರೆ ಮುಗ್ದೋಯ್ತು ಅಂತ ಅಂದ್ಕೊಳ್ತೀರ. ಹಂಗೆ ಮಾಡಬಾರ್ದು. ಅವ್ರನ್ನ ಅವಾಗ ನೋಡ್ಕೊಂಬರ್ಬೇಕು. ಹೆಣ್ಮಕ್ಳಿಗೆ ಅಷ್ಟೊಂದು ಫೀಲಿಂಗ್ಸ್ ಇರುತ್ತೆ. ಯಾಕಂದರೆ ಎಲ್ಲೋ ಇರ್ತಾರೆ, ಯಾವುದೋ ಮನೇಲಿ ಇರ್ತಾರೆ. ಅವ್ರಿಗೆಲ್ಲ ವರ್ಷಕ್ಕೆ ಒಂದು ಸತಿನಾದರೂ ಹೋಗಿ, ಅಂದರೆ ವರ್ಷಕ್ಕೆ ಒಂದು ಸತಿನೇ ಹೋಗಿ ಅಂತ ಹೇಳ್ತಿಲ್ಲ, ಬಟ್ ಹೋಗದೇ ಇರೋರು ಆ ಟೈಮಲ್ಲಾದರೂ ಹೋಗಿ, ಅವರು ಎಷ್ಟೇ ಚೆನ್ನಾಗಿದ್ರೂ, ಎಷ್ಟೇ ಅವ್ರ ಹತ್ರ ಇದ್ರೂ, ಯಾರಾದರೂ ಬಂದು ಅಣ್ಣನೋ ತಮ್ಮನೋ ಅಮ್ಮನೋ ಬಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆ ಫೀಲಿಂಗ್ಸ್ ಎಲ್ಲ ನನಗೆ ಈಗ ಗೊತ್ತಾಗ್ತಿರೋದು. ಇವ್ರ ಅಮ್ಮ ನೋಡಿ ರೀಲ್ಸಲ್ಲಿ ತುಂಬ ಫೇಮಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಅವ್ರದ್ದಲ್ಲೇ ಫ್ಲವರ್ ಅಂಗಡಿ ಇರೋದು. ಅವರು ಸಿಕ್ಕಿದ್ರು, ಅವ್ರನ್ನೂ ಮಾತಾಡಿಸ್ಕೊಂಡು ಬಂದ್ವಿ.
ಇನ್ನು ಗೀತಕ್ಕ ಪರಿನ ಎತ್ಕೊಂಡು ಬೇಗ ಬೇಗ ಹೋಗ್ತಾಯಿದ್ರು. ಅವನು ಪರಿ ಹೋಗಲ್ಲ, ಏನೇನೋ ಮಾಡ್ಕೊಂಡು ಸರ್ಕಸ್ ಮಾಡ್ಕೊಂಡು ನಾನೇ ಎತ್ಕೊಂಡು ಕೈ ನೋವು ಬರುತ್ತೆ ಅಂತ ಎತ್ಕೊಂಡು ಬೇಗ ಬೇಗ ಹೋಗ್ತಾಯಿದ್ರು. ಇನ್ನು ಗೌರಿ ಹಬ್ಬದಲ್ಲಿ ಎಲ್ಲರಿಗೂ ಬಾಗಿನ ಕೊಟ್ಟಾಯಿತು. ಇನ್ನು ನಮ್ಮ ಮನೆಯವರು ನಿನ್ಗೇನು ಬೇಕು ತಗೋ ಅಂತ ಅಂದರು. ನನಗೆ ಮೈಸೂರು ಸಿಲ್ಕ್ ಸೀರೆಗಳಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದರಲ್ಲೂ ಪ್ಯೂರ್ ಸೀರೆಗಳೇ ಇಷ್ಟ ಆಗೋದು ನನಗೆ. ತಗೋ ಅಂತ ಅಂದರು. ಅದು ಪ್ಯೂರ್ ಅಂದರೆ ಸ್ವಲ್ಪ 10,000 6,000 ಮೇಲೇ ಇರೋದು. ಹಂಗಾಗಿ ನಾನು ಬೇಡ, ನನ್ನ ಹತ್ರ ಸೀರೆಗಳು ತುಂಬ ಇದೆ, ಈ ಸಲ ಡ್ರೆಸ್ಗಳು ತೊಗೊಳ್ಳೋಣ. ನನ್ನ ಸೈಜೇ ಸಿಗೋಲ್ಲ, ಎಕ್ಸೆಸ್ ಸೈಜ್ ಸಿಗೋದಂದರೆ ನನಗೆ ಒಂದೇ ಅಂಗಡಿ ಆವಾಸ್, ಅಲ್ಲಿ ಸಿಗುತ್ತೆ. ಅದು ಬ್ರ್ಯಾಂಡು ಆವಾಸದ್ದೇ ಆಗಿರುತ್ತೆ, ಇನ್ಯಾವುದ್ರಲ್ಲೂ ಎಕ್ಸೆಸ್ ಸೈಜೇ ಸಿಗೋಲ್ಲ, ಇದೇ ಲೂಸ್ ಆಗುತ್ತೆ. ಹಂಗಾಗಿ ನನಗೆ ಒಂದಷ್ಟು ಡ್ರೆಸ್ಗಳು ಟಾಪ್ಗಳೆಲ್ಲ ಕೊಡಿಸಿದ್ರು, ಎಷ್ಟು ಬೇಕೋ ಅಷ್ಟು ತಗೋ ಅಂತ ಅಂದ್ಬಿಟ್ಟು. ನನ್ನ ಅಂಗಡಿಲೇ ಬಿಟ್ಬಿಟ್ಟು ಹೋಗಿದ್ರು, ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು. 1 ಅವರು ಎಷ್ಟು ಬೇಕಷ್ಟು ತಗೋ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಪಾಪ ಯಾವತ್ತೂ ಅವರು 1 ತಗೋ 2 ತಗೋ ಅಂತ ಅಂದೇ ಇಲ್ಲ. ನಾನು ಒಂದು 5-6 ಡ್ರೆಸ್ ತೊಗೊಂಡಿದ್ದೆ. ಅಂದರೆ ನಂಗೆ ಸೈಜು ಎಕ್ಸೆಸ್ಸಲ್ಲಿ ಏನಿದೆ ಅದರಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡಿದ್ದೆ. ಆಮೇಲೆ ನಮ್ಮ ಮನೆಯವ್ರು ಇನ್ನೂ ಒಂದು ಸ್ವಲ್ಪ ತೊಗೋಬೇಕಾಗಿತ್ತು ಅಂತ ಅಂತಿದ್ರು. ಅವ್ರು ಯಾವಾಗಲೂ ಹಿಂಗೆ ಅಂತಾರೆ ಬಟ್ಟೆ ವಿಷಯದಲ್ಲಿ, 1, 2 ತೊಗೊಳಕ್ಕೆ ಬಿಡಲ್ಲ, ತಗೋ ಅಂತಿರ್ತಾರೆ. ನಾನು ಸ್ವಲ್ಪ ತೊಗೊಳೋದ್ರಲ್ಲಿ ಹಿಂದೆ ಮುಂದೆ ನೋಡ್ತೀನಿ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಂಗೆಲ್ಲನೂ ನಮ್ಮ ಮನೆಯವರೇ ಕೊಡಬೇಕಾದ್ರೆ ಯಾಕೆ ಫೀಲ್ ಆಗೋದು ಅಂತ ಅನ್ನಿಸ್ತು. ಈ ಸಲ ನಾನು ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ ಗೌರಿ ಹಬ್ಬದಲ್ಲಿ ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರ ಪ್ರೀತಿ ಒಂದಿದ್ರೆ ಸಾಕಲ್ವಾ, ಅವರೊಬ್ಬರೇ ಅಲ್ವಾ ಇಂಪಾರ್ಟೆಂಟು ಅಂತ ಅಂದ್ಬಿಟ್ಟು ಫುಲ್ಲು ಖುಷಿಯಾಗಿದ್ದೆ. ಮತ್ತು ನನ್ನಿಂದ ಇನ್ನೊಂದು 4 ಜನ ಖುಷಿಯಾಗಿದ್ದಾರಲ್ವ, ಆ ಖುಷಿಯಿಂದ ಈ ವರ್ಷ ತುಂಬ ಚೆನ್ನಾಗಾಯಿತು ಹಬ್ಬ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.